ಆ ಸಾಧನೆ ಬದಲಿ ಏನಾಗ್ಯದಪ್ಪ ಅಂತಂದ್ರೆ 3 ವರ್ಷಗಳ ಸಾಧನೆಯ ಮಧ್ಯ 300 ವೈಫಲ್ಯಗಳು ಹಾರ ಆ ಸಿದ್ದರಾಮಣ್ಣಗೆ ನಾನೇ ಹಾಕ್ಬಿಡ್ತೀನಪ್ಪ. ಇಲ್ಲದ ನೋಡ್ರಿ 300 ಒಂದಲ್ಲ ಎರಡಲ್ಲ 3 ವರ್ಷದ ಸಾಧನೆ ಏನಂದ್ರೆ 300 ವೈಫಲ್ಯಗಳು ಸಮಸ್ಯೆ ವೈಫಲ್ಯಗಳು 300 ಅದಾವೆ. 300 ಅವೆಲ್ಲ 300 ನನಗೆ ಹೇಳ್ಕೊಂಡು ಕೂಡ್ರದು ಕಷ್ಟ ಆಗ್ಬಿಡ್ತದೆ. ಬೇಕಾದ್ರೆ ಆಮೇಲೆ ನಿಮ್ಗೆ ಮೊದಲನೇದು ಒಂದೇ ಶಬ್ದ, ಕೊನೆಯದೊಂದು ಶಬ್ದ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ನಾನು ಏನೂ ಹೇಳೋದಿಲ್ಲ. 300ನ ವೈಫಲ್ಯಗಳ ವೈಫಲ್ಯಗಳನ್ನು ಸಿದ್ದರಾಮಣ್ಣನ ಕೊಳ್ಳಿಗೆ ನಾನು ಹಾಕ್ತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ನಾಚಿಕೆ. ಸಿದ್ದರಾಮಣ್ಣವರು ಮುಖ್ಯಮಂತ್ರಿ ಆಗಿ 3 ವರ್ಷ ಆಯಿತು. ಈ 3 ವರ್ಷದಲ್ಲಿ ನಿಮ್ಮ ಸಾಧನೆ ಏನು ಅಂದ್ರೆ 300 ವೈಫಲ್ಯಗಳನ್ನ ಯಾವಾಗ ಸಜ್ಜದ ಹೇಳ್ರಿ ನೋಡೋಣ. ಕುಡಿಯೋ ನೀರಿಗೂ ಟ್ಯಾಕ್ಸ್, ಅಲ್ಲಿ ಒಂದು ಕಡೆ ಏನು ಹೇಳ್ತೀರಿ, ನಾವು ಗ್ಯಾರಂಟಿ ಕೊಟ್ಟಿದ್ದೆವು ಹೆಣ್ಮಕ್ಳಿಗೆ ಅಂತ ಹೇಳ್ತೀರಿ. ಇನ್ನೊಂದು ಕಡೆ ಏನು ಹೇಳ್ತೀರಿ, ಆ ಗಂಡನ ಜೋಮನ್ಯಾಗ ಕೈ ಹಾಕಿರಿ. ಅಲ್ರಿ, ಅಲ್ಲಿ ನಮ್ಮ ಹಳ್ಳಿಯಾಗ ಒಂದು ಶಬ್ದ ಅದ, ನಗಬೇಡ್ರಿ. ಮತ್ತು ಜಂಪರ್ದಾಗ ಕೊಟ್ಟು ಸೀರ್ಯಾಗ ಕದ್ದತ್ತ ವ್ಯಾಪಾರ ಮಾಡೋ ಹಂಗಂದ್ರೆ ಅಲ್ಲಿ ಬಾಯಿ ಇದೆಲ್ಲ ಬರೀ 8 ರೂಪಾಯಿಗೆ ಒಂದು ಮೀಟರ್ ಅರಿವಿ ಅಂತ ಹೇಳ್ತಾನೆ. ಅದು 4 ರೂಪಾಯಿ ಮೀಟರ್ ಇರೋದಿಲ್ಲ, ಅಲ್ಲಿ ಹೆಚ್ಚು ಮಾಡ್ತಾನೆ 8 ರೂಪಾಯಿ. ಇಲ್ಲಿ ಸೀರ್ಯಾಗ ಕಡಿಮೆ ಮಾಡ್ತಾನೆ. ಹಂಗೆ ಇವ್ರು ಸಿದ್ದರಾಮಣ್ಣ ಇಲ್ಲಿ ನಿನ್ನ ಗ್ಯಾರಂಟಿ ಆತಾನ, ಅಲ್ಲಿ ಆ ಗಂಡನ ಕೈಯಾಗ ಜೋಬಿನ ಕಿಸೆ ಹಾಕಿ ಎಲ್ಲನೂ ದುಬಾರಿ ಮಾಡಿಬಿಟ್ಟಾನೆ. ಅಲ್ರಿ, ಯಾವ್ದು ಹೇಳ್ರಿ ನೋಡೋಣ. ಒಂದರಿ ಇಂಥದ್ದು ಬಿಟ್ಟದ ಅಂತ ಹೇಳ್ರಿ. ಎಲ್ಲದಕ್ಕೂ ಟ್ಯಾಕ್ಸಾ? ಎಲ್ಲ ಎದಕ್ಕಪ್ಪ ಟ್ಯಾಕ್ಸಾ? ಇವ್ರು ಗ್ಯಾರಂಟಿ ಕೊಡ್ಲಕ್ಕೆ ಟ್ಯಾಕ್ಸಾ? ಆಯಿತು, ನೀವು ಕೊಡಬೇಡ್ರಿ ಅಂತ ನಾವು ಹೇಳಂಗಿಲ್ಲ, ಬಡವ್ರಿಗೆ ಕೊಡ್ರಿ. ನಿಮಗೆ ತಾಕತ್ತಿದ್ರೆ ಕೊಡ್ಬೇಕಪ್ಪ. ನಿಮಗೆ ತಾಕತ್ತೇ ಇಲ್ಲ, ನಿಮ್ಮದೇ ಕೈಕಾಲ ಅಳಿಗಾಡ್ಲಾಗತ್ತೆ, ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಒಂದು ಏನೂ ಇಲ್ಲ, ಬರೀ ಭ್ರಷ್ಟಾಚಾರ. ನಾವು 18 ವರ್ಷ ಮಂತ್ರಿ ಇದ್ದ ಈ ರಾಜ್ಯದಲ್ಲಿ ನನ್ನ ಮಂತ್ರಿಗಳು ಯಾವ್ಯಾರ ಒಬ್ಬ ಫೋನ್ ಮಾಡಿದ್ರೆ ಅಥವಾ MLA ಫೋನ್ ಮಾಡಿದ್ರೆ ಮೊದಲಾದ ನಮ್ಮ PSC ಕರೆದು ಹೇಳ್ತಿದ್ವಿ, ಈ ಕೆಲಸ ಮಾಡಪ್ಪ ಅಂತ. ಇವತ್ತು ಈ ಸಿಸ್ಟಮ್ ಅದಾನ ಅಲ್ಲಿ? ಮಂತ್ರಿ ಕೆಲಸ ಮಾಡಬೇಕಾದ್ರೆ ಮಂತ್ರಿ ಕೆಲಸ ಹೇಳಿದ್ರು ಮಂತ್ರಿನೂ ಲಾಂಛ ಕೊಡ್ಬೇಕು ಅವನಿಗೆ, ಮಂತ್ರಿ ಕೆಲಸ ಮಾಡೋನಿಗೆ. ಇಂಥ ಸರ್ಕಾರ ನೋಡಿರಿ ಎಲ್ಲರೇ? ಭ್ರಷ್ಟಾಚಾರ, ಆಮೇಲೆ ರಕ್ಷಣೆ ಇಲ್ಲ, ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ. ನೋಡಿರಲ್ಲ ಬೆಂಗಳೂರಾಗ ದಿವಸ ಹಂಗಾಯ್ತು ಹಿಂಗಾಯ್ತು, ಬರೀ ಇದೇ ನಾವು ಅನ್ನೋದು ಬೇಡ ಬಾಯಿಲೆ. ಆಮೇಲೆ ಕಳ್ಳತನ, ದರುಡಿತನ, ಆಮೇಲೆ ಲಂಚ, ಯಾವುದು ಶುದ್ಧದ ಹೇಳ್ರಿ ನೋಡೋಣ. ನಿಮಗೆ ಸಣ್ಣದು ಒಂದು ಉದಾಹರಣೆ ಹೇಳಬೇಕಾದ್ರೆ ನನ್ನ ಜಿಲ್ಲೆದ ಒಂದು ಸಮಸ್ಯೆ ಅದ. ಇದು ಅಪ್ಪು ಪಟ್ನಶೆಟ್ಟಿ ಅವ್ರಿಗೆ ಗೊತ್ತದ. ಅಲ್ಲಿ ಅಂಡರ್ ಬ್ರಿಡ್ಜ್ ಮಾಡಬೇಕು ಅಂತೇಳಿ 19 ಕೋಟಿ ರೂಪಾಯಿ ನಾನು ಮಂಜೂರಾತಿ ಮಾಡಿಸ್ಕೊಡ್ತೀನಿ. ವಜ್ರಮಾನ ಹನುಮಾನ್ ಗೇಟಲ್ಲಿ ಮಾಡಿಕೊಟ್ಟೀನಿ. ಈಗ ಅಲ್ಲಿ ಯುಟಿಲಿಟಿ ಯೂಸ್ ಮಾಡೋರು ಯಾರಪ್ಪ? ಏನು ನಾವು ಮಾಡ್ತೇವ? ಕೇಂದ್ರ ಸರ್ಕಾರದವ್ರು ಅಥವಾ ಮೋದಿಯವರು MP ಗಳು ಮಾಡ್ತಾರ? ಯುಟಿಲಿಟಿದು ಏನಿರ್ತದ ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಅವರು ಅದಕ್ಕೆ 8 ಕೋಟಿ ರೂಪಾಯಿ ಏನು ಮಾಡ್ಯಾರ. ಅಲ್ಲಿ ಒಂದು ಪೈಪ್ ಬರ್ತದೆ, ನೀರಿನ ಪೈಪ್, ಆಮೇಲೆ ಒಂದು ಗಟರ್ ಪೈಪ್ ಬರ್ತದೆ. ಅದನ್ನು ಕಿತ್ತು ಹಾಕ್ರಪ್ಪ ಬೇರೆ ಕಡೆ, ನಾನು ರೋಡ್ ಚಾಲೂ ಮಾಡ್ತೀನಿ ಅಂದ್ರೆ ಇವತ್ತಿಗೂ ಮಾಡಲ್ರು. ಇಂಥ ಮಾಡೋ ಕೆಲಸ ಬೇಕಾದಷ್ಟದ ಬಿಡ್ತಾರೆ, ಯಾವ್ದು ಮಾಡ್ಕೋತ ಕುಂದಿರ್ತಾರೆ. ಅದು ಏನು ಹೇಳ್ಬೇಕಿನ್ನು ಅದಕ್ಕೆ? ಒಟ್ಟಾರೆ ನೋಡ್ರಿ, ನಾ ಇಷ್ಟೇ ಹೇಳಕ್ಕೆ ಬಯಸ್ತೀನಿ, ಈ 3 ವರ್ಷ ಸರ್ಕಾರದಲ್ಲಿ 3 ವರ್ಷ ಅಧಿಕಾರದಲ್ಲಿ ಅವ್ರ ಕೆಲಸ ಏನಪ್ಪ ಅಂದ್ರೆ ಶೂನ್ಯ ನೋಡ್ರಿ. ಏನೂ ಕೆಲಸ ಇಲ್ಲ. ಬರೀ ಯಾವ ಜಿಲ್ಲೆನೇ ನೋಡ್ರಿ. ಅಲ್ರಿ, ಆ ಪಾಪ MLAಗಳಿಗೆ ಅವ್ರಿಗೇನು ಪ್ರತಿ ವರ್ಷನೂ ಸ್ವಲ್ಪ ಹಣ ಕೊಡ್ತಿದ್ದೆ, ಅದನ್ನೂ ಇಲ್ಲ. ಈಗ ಯಾವ MLAಗಳು ತನ್ನ ಕ್ಷೇತ್ರದಾಗ ಕೆಲಸ ಮಾಡ್ಬೇಕನ್ನೋ ಹವ್ಯಾಸನೂ ಇಲ್ಲ, ಯಾಕಂದ್ರೆ ರೊಕ್ಕನೇ ಇಲ್ಲ ಅವಕ್ಕೆ. ಅಂದ್ರೆ ನನ್ನ ರೋಡ್ ಇರ್ತದಲ್ಲ, ಕೇಂದ್ರ ಸರ್ಕಾರದ ಮೋದಿಯವ್ರು ಕೊಟ್ಟದ ರೋಡ ಪೂಜೆ ಮಾಡ್ತಾರೆ ಅವರು. ಮತ್ತು ಅದು ನಾನಂತೂ ಹೋಗೋದಿಲ್ಲ, ಯಾವ ರೋಡು ಪೂಜೆ ಮಾಡ್ಲಿಕ್ಕೆ ಹೋಗಿಲ್ಲ. ನನ್ನ ರೋಡ್ ಅನ್ನೋದು ಗೊತ್ತಿರ್ತದೆ, ನಾವು ಹೋಗೋದಿಲ್ಲ ಎಲ್ಲಿ. ಅದು ನನ್ನ ರೋಡ ಅಂತ ಹೇಳ್ತಾರೆ ಅವರು. ಇದು ಪ್ರಧಾನಮಂತ್ರಿ ಕೊಟ್ಟಾರ ಅಂತ ಹೇಳಂಗಿಲ್ಲ ಅವರು, ಅಥವಾ ನಮ್ಮದೊಂದು 0.5% ಅದ, ಅವ್ರದ್ದೊಂದು ಅರ್ಧ ಅದ ಅಂತ ಹೇಳಂಗಿಲ್ಲ. ಇದು ನಾವು ಮಾಡೋದು ರೋಡ್ ಅಂತ ಹೇಳ್ತಾರೆ. ಇಂಥದ್ರೊಳಗೆ ಶಬ್ಬಾಸಿಗಿರಿ ಪಡಿತಕ್ಕಂಥ ಕೆಲಸ ಈ ಸರ್ಕಾರದಲ್ಲಿ ನಡೆದ. ಅದು ಒಟ್ಟಾರೆ ನಾ ಹೇಳೋದಾದರೆ ಈ ಸರ್ಕಾರದ ಅಭಿವೃದ್ಧಿನಿಲ್ಲ, ಕರಪ್ಷನ್ ಹೆಚ್ಚು, ಆಮೇಲೆ ಹೆಣ್ಣುಮಕ್ಕಳು ಯಾರಿಗೂ ರಕ್ಷಣೆ ಇಲ್ಲ, ಆಮೇಲೆ ಗುಂಡಾಗಿರಿ. ಬೆಂಗಳೂರಾಗ ನೋಡ್ರಿ ಎಂಥ ಪರಿ, ಎಲ್ಲೆಲ್ಲಿ ನೋಡ್ರಿ ಹೆಂಗೆ ನಡೆದ ನೋಡ್ರಿ. ಆಮೇಲೆ ನೋಡ್ರಿ, ಕಾಂಗ್ರೆಸ್ನವ್ರು ಏನು ಹೇಳ್ತಾರ? ದಲಿತರು, ಅಲ್ಪಸಂಖ್ಯಾತರು, ಆಮೇಲೆ ಹಿಂದುಳಿದವರು ಅಂತ ಹೇಳ್ತಾರೆ. SC ST ಹೇಳ್ತಾರೆ. ಎಲ್ಲರದು ಬ್ಯಾಚ್ ಹೊಡೆದಾರ್ರಿ ರೊಕ್ಕ ಎಲ್ಲರದು. ಅಲ್ಲಿ ನೋಡ್ರಿ, ಆ ಬಳ್ಳಾರಿಯಾಗ ನೋಡ್ರಿ, ಆ ST ಕಾರ್ಪೊರೇಷನ್ ರೊಕ್ಕ ಬಳ್ಳಾರಿಯಾಗ ಇಲೆಕ್ಷನ್ ಖರ್ಚು ಮಾಡಿದ್ರು. ಮತ್ತು ಅಲ್ಲ ಇವೆಲ್ಲ ಮತ್ತೆ ಎಂಥದ್ರಿ ಹೇಳ್ರಿ ನೋಡೋಣ. ಆಮೇಲೆ ಜೈಲಿಗೆ ಹೋದರು,
ಮಂತ್ರಿ ಅದು ಸಂಬಂಧಪಟ್ಟವರು ಜೈಲಿಗೆ ಹೋದರು. ಮತ್ತು ಇದಕ್ಕಿಂತ ಅಲ್ಲ ಇದು 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 ಸರ್ಕಾರದ ಇದು ಹೇಳ್ರಿ ನೋಡೋಣ, ನೀವೇ ಹೇಳ್ರಿ ನೋಡೋಣ. ಅದಕ್ಕೆ ಇದು ಅತ್ಯಂತ ನಾಚಿಕೆಗೀಡಿರ್ತನ ಕೆಲಸ ಅಂತಕ್ಕಂಥ ಮಾತವನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದರೆ ಇದರಲ್ಲಿ ಏನೇನು ಗಂಧ ಇಲ್ಲ ಈ ಸರ್ಕಾರದಲ್ಲಿ. ಬರೀ ತಮ್ಮ ಡುಬ್ಬ ಚಪ್ಪರಿಸ್ಕೊಳ್ಳೋದು ಎದರಾಗ ಚಪ್ಪರಿಸ್ಕೊತಾರಂತಂದ್ರೆ ನಾವು ಗ್ಯಾರಂಟಿ ಕೊಟ್ಟಿದ್ದೇವಪ್ಪ, ಗ್ಯಾರಂಟಿ ಹೆಂಗೆ ನಡ್ಕೊಂಡಿದ್ದೇವತ್ತ ಅದೊಂದು ಬಿಟ್ಟರೆ ಏನೇನು ಒಂದು ಈ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನತಕ್ಕಂಥದ್ದು ನಿಲ್ಲ. ಕಾಂಗ್ರೆಸ್ ನೋಡಿರಿ, ಯಾವ ಸರ್ಕಾರದಾಗೂ ಹಿಂದೆ ಲಂಚಕೋರ ಇಲ್ಲ ಅಂತ ನಾ ಹೇಳಿದ್ರೆ ಇರ್ಬೋದು. ಅಲ್ಲಿ ಬರೀ ಒಂದು ಚಾರಣೆ ಇದ್ದಿದ್ರೆ ಇವ್ರದ್ದು ₹2 ಅದ ಲಂಚ. ಪ್ರತಿಯೊಂದಕ್ಕೂ ಲಂಚ್ ಇಲ್ಲದೆ ಯಾವುದೂ ಕೆಲಸ ಆಗೋದಿಲ್ಲ. ನಾವು ಹೇಳಿದ್ರು ಅಷ್ಟೇ, ಅಪ್ಪ ಸಾಹೇಬ್ ಹೇಳಿದ್ರೆ ಅಷ್ಟೇ, ನಮ್ಮ ಅಧ್ಯಕ್ಷರು ಹೇಳಿದ್ರೆ ಅಷ್ಟೇ, ಹೂರಿ ಆ ಥರ ಕೆಲಸ ಮಾಡೋಂಗಿಲ್ಲ. ಅದಕ್ಕೆ ನಾನು ಹೇಳೋದಾದ್ರೂ ಭಾಳ ನಿಜವಾಗಿ ಇದು ವೈಫಲ್ಯ, ಭಯಂಕರ ದೊಡ್ಡ ವೈಫಲ್ಯ ಅದ. 3 ವರ್ಷದಲ್ಲಿ ಯಾವ ಕೆಲಸನೂ ಕೂಡ ಮಾಡಿಲ್ಲ. ಬಿಗ್ ಜೀರೋ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ನೋಡಿದ್ದೀನಿ, ನಾನು ಕೇಳಿದ್ದೀನಿ. ಯಾವ ಆಫೀಸ್ಗೆ ಫೋನ್ ಮಾಡಿದ್ರೆ ನಮ್ಮ ಒತ್ತಡಕ್ಕೆ ಆಯ್ತು ರೀ, ಅವ್ನು ಕಳಿಸ್ರಿ, ಅಪ್ಪ ಸಾಹೇಬನ ಕಳಿಸ್ರಿ ಅಥವಾ ಅಧ್ಯಕ್ಷರು ಕಳಿಸ್ರಿ, ಮತ್ತೊಬ್ಬ ಹುಡುಗನ ಕಳಿಸ್ರಿ ಅಂತಾರೆ. ಅಲ್ಲಿ ಹೋಗೋಣ, ನಮ್ಮ ಹತ್ರ ರೊಕ್ಕಿಲ್ಲೋಪ, ನೀವು ಹೋಗಿ MP ಗಂಟು ಬಿದ್ದಿದೆ ಅಂತ ಅವ್ರು ಕೇಳ್ತಾರೆ. ಈ ಅಂಥದ್ರಿ ಅದು. ಹೇಳ್ರಿ ನೋಡೋಣ. ಇಲ್ಲೇ ನೋಡ್ರಿ, ಒಂದು ಉದಾಹರಣೆ ಹೇಳೋದಾದ್ರೆ ಅಲ್ಲಿ ಆ ರಂಭಾಪುರಿ ಜಗದ್ಗುರುಗಳು ಬರ್ಲಕತ್ತಿದ್ರು ಹೊನ್ನೊಟ್ಟಿಗೆಗೆ. ಆ ಹೊನ್ನೊಟ್ಟಿಗೆ ಪಂಚಾಯತಿ ಮುಂದೆ ಒಂದಿಷ್ಟು ಕಲ್ಲು ಒಟ್ಟಿಸ್ರಿ ಅಂತ ನನಗೆ ಹೇಳಿದ್ರು. ಅವ್ರು ಒಂದು 2 ಗಾಡಿ ಮಾಡ್ಕೊಂಡು ಬಂದಿದ್ರು. ನೋಡ್ರಿ ಚೀಫ್ ಸೆಕ್ರೆಟರಿ ಅವರ ಜಗದ್ಗುರುಗಳು ಬರ್ಲಾಕತ್ತಾರ, ಪಾಪ ಹಳ್ಳ್ಯಾಗ 3 ದಿನ ಬಿಟ್ಟು ಒಂದಿಷ್ಟು ಆ ಪೆಟ್ರೋಲ್ ಬಂಕ್ನಾಗ ಓಡ್ತಾರಲ್ಲ ಅಂಥ ಒಂದಿಷ್ಟು ಕಲ್ಲು ಹಾಕ್ಸ್ಕೊಡುವ ಮರ, ಭಾಳ ಖರ್ಚೇನು ಆಗೋದಿಲ್ಲ. ನಾನೇ ಹಾಕಿಕೊಡ್ತಿದ್ದೆ, ಖರೆ ನನ್ನ MP ಫಂಡ್ ಎಲ್ಲ ಖಾಲಿ ಆಗ್ಯದ, ಒಂದಿಟ್ಟು ಮಾಡ್ಕೊಂಡು ಆಯ್ತು ಹೇಳ್ರಿ ಸಾಹೇಬ್ರ ಕಳಿಸ್ರಿ ಅಂದರು. 2 ಜೀಪ್ ಕೊಟ್ಟು ಅಲ್ಲಿ ಅವ್ರ ಆಫೀಸ್ ಕಳಿಸ್ದ. ಅವ್ರು ಸಣ್ಣಗೆ ನಾಳೆಗೆ ಕಳಿಸ್ತೀನಿ ಕಡೆಗೆ ರಂಭಾಪುರಿ ಜಗದ್ಗುರುಗಳು ಬಂದೇ ಹೋದ್ರೆ ಕರೆ ಅವನ ಗಂಡ ಮಗ ಅಲ್ಲಿ ಒಂದು ಕಲ್ಲು ಹಾಕಲಿಲ್ಲ, ಒಂದು ಸಿಪ್ಪಿ ನೀರು ಹಾಕಲಿಲ್ಲ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.